ಅದಕ್ಕಿಂತ ಚೆನ್ನಾಗಿತ್ತು ಅಂದ್ರೆ ಇಟ್ಟು ಪಟ್ಟು ಪಟ್ಟು ಏನು ಬೇಡ ನಮಗೆ ಒಂದೇ ಬೆಲೆಯಲ್ಲಿ ಹೇಳ್ತೀವಿ ನಾವು. ನಿಮ್ಗೆ ಇಷ್ಟ ಇದ್ರೆ ಕೊಡಿ, ಕಷ್ಟ ಇದ್ರೆ ಬಿಡಿ. ಅದೇ ಅದು ಹಾಕಿ ಸರಿಯಾಗಿ ಹೆಂಗೆ ಕಚ್ಚಿಸ್ಕೊಂಡವಳೆ ಎಕ್ಸಾಮ್ ಟೈಮಲ್ಲಿ. ಹಿಂಗೆ ಮಕ್ಕಕ್ಕೆ ಹಾಕ್ಬೇಕು. ಹಾಂ, ಪರವಾಗಿಲ್ಲ ಅಂದರೆ ನೀನು ನಾಯಿ ಥರ ಬೊಗ್ಲಕ್ಕೆ ರೆಡಿ ನೀನು ಹಂಗಾರೆ. ಕಪ್ಪಳಕ್ಕೆ ಹಾಕ್ಬೇಕು ಅಂದರೆ ನೀನು ಗಿಲ್ಟೇ ಇಲ್ಲ ತಪ್ಪು ಮಾಡಿದೆ ಅಂತ. ಅದೇ ಇರ್ಬೇಕಕ್ಕ. ಈಗ ಚಿಕ್ಕದ್ ತಗೊಂಡ್ರೆ ನೀವು ದೊಡ್ಡದ್ ಮಾಡ್ಸ್ಕೊಳಕ್ ಆಗಲ್ಲ. ಒಂದ್ ಸ್ಟೆಪ್ ಕೆಳಗೆ ಇಳ್ಬೇಕಾದ್ರೆ ಕೆಲಸ ಮಾಡ್ಕೊಬಹುದು. ದೊಡ್ಡ ತೀರ ದೊಡ್ಡದಾಯ್ತು. ಇಲ್ಲ, ನಿಮ್ಗೆ ಸಮಾಗಿರೋದು ಹಾಕೊಳ್ಳಿ. ಎಲ್ಲ ಇದೆ, ದೊಡ್ಡ ಸೈಜೇ ಓಡ್ತಾ ಇರೋದು. ಚಿಕ್ಕ ಸೈಜ್ ತಗೊಂಬಂದಾಗ ಚಿಕ್ಕ ಸೈಜ್ ಯಾರು ಕೇಳಲ್ಲ. ಎಷ್ಟೇ ಇರಬೇಕು ಇದು ಬೇಡ ಅಂತಂತಾರೆ. ಯಾಕಂದ್ರೆ ಇದು ಎಲ್ಲದಕ್ಕೂ ಯೂಸಿಂಗ್ ಆಗುತ್ತಲ್ವಾ. ಪೇಂಟಿಂಗು, ಮೋಲ್ಡು, ಫ್ಯಾನು, ಸೀಲಿಂಗು ಎಲ್ಲದಕ್ಕೂ ಆಗುತ್ತೆ. ಎಲ್ಲದಕ್ಕೂ ಯೂಸಿಂಗ್. ಅಕ್ಕ ಇದು ಪದೇ ಪದೇ ತಗೊಳಂತ ವಸ್ತು ಅಲ್ಲ, ಒಂದೇ ಸಲ ತಗೊಳ್ಳೋದು. ಏನು ವರ್ಷಕ್ಕೊಂದ್ಸಲಿ ತಗೊಳಕ್ಕೆ ಇಷ್ಟಪಡ್ತೀರಾ? ಹತ್ತಿ ಅಕ್ಕ, ಹತ್ತಿ ನೋಡಕ್ಕ, ಹತ್ತಕ್ಕ ಪೂರ ಮೇಲೆ ಸ್ವಲ್ಪ ಕೂಡ ಭಯ ಆಗಲ್ಲ ಹತ್ತಿ. ಒಂದು ಸ್ಟೆಪ್ ಹಿಂಗೆ ಕೆಳಗೆ ಕೆಲಸ ಮಾಡ್ಕೊಂಡ್ರೆ ಇನ್ನೂ ಈಸಿ ಅನ್ಸುತ್ತೆ ನಿಮಗೆ ಹಿಡ್ಕೊಳಕ್ಕೆಲ್ಲ. ನಿಮ್ಗೆ ಚಿಕ್ಕದಾದ್ರೆ ಇಲ್ಲಿ ಇದ್ರ ಮೇಲೆ ನಿಲ್ಬೇಕಾಗುತ್ತೆ, ಒಂಥರ ಇದಾದಂಗೆ ಆಗುತ್ತೆ, ಹೆವಿ ಬರುತ್ತೆ. ಏನು ಮನೆ ಎಲ್ಲ ಓಡಾಡ್ತಾ ಇದೆ. 4:30 ಕೊಡಿ. ಅದೇ ಅವ್ರು 2:30 ನಾವೇ ರೆಡಿ ಮಾಡಕ್ಕೆ ಇಲ್ಲ ಅಷ್ಟೇ ಲಾಸ್ಟ್ ಎಲ್ಲ ಫಿಟ್ಟಿಂಗ್ ನೋಡ್ಕೊಂಡು ರೆಡಿ ಮಾಡಕ್ಕೆ ತಗೊಂತಾರೆ. 4 ಬೇಡ, 3 ಅಷ್ಟೇ. ಹೊಡಿಯಕ್ಕ ಒಳ್ಳೆ ಐಟಮ್ ಕೊಡ್ತಾ ಇದ್ದೀನಿ. 3 ಲಾಸ್ಟ್. ನಮ್ಮಮ್ಮ 2:30ಗೆ ನಿಂತವ್ರು, ನಾವು ಒಂದು 500 ಜಾಸ್ತಿ ಮಾಡಿ. ಗುಜ್ರಿಗೆ ಹಾಕಿರೋ ಅಷ್ಟು ಹೋಗುತ್ತೆ, ಗುಜ್ರಿಗೆ ಹಾಕಿರೋ ಅಷ್ಟು ಕೊಡ್ತಾರಕ್ಕ. ಇರ್ಲಿ ನೋಡಿ ಕೊಡಿ 3 ಮಾಡ್ಕೊಂಡು. 3 8 ಕೊಡಿ. ಇಲ್ಲ ಅಂದ್ರೆ ಗೋನ್ಗೆ ನಿಂತು. ಇಲ್ಲ 3 ಮೇಲೆ ಹೋದ್ರೆ ನಮ್ಮಮ್ಮ ಆಮೇಲೆ ಅಷ್ಟೇ. ಅಮ್ಮಿ 3 ಅಂತ 3 ಮೇಲೆ ಇಲ್ಲ 3. ಎಷ್ಟು ಪೀಸ್ ಬೇಕಾಗುತ್ತೆ ನಿಮಗೆ? ಒಂದು 50 ಪೀಸ್ ತಗೊಂತಾರ. ಒಂದೇ ಅಲ್ಲಿ ಮನೆಗೆಲ್ಲ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅಂತ. ಇಲ್ಲ ಅದು ನಾಯಿ ಹಿಡ್ಕೊಳಕ್ಕೆ ಏನು ಮಾಡಲ್ಲ, ತಗೊಂಡೋಗ್ತೀರಾ? ಹಚ್ಚಿದ್ರೆ ಏನಾಗಲ್ಲ ಅಲ್ಲ. ಇದು ಹಿಂದೆ ತಂತಿ ಇತ್ತಲ್ಲ ಅದೆಲ್ಲ. ಬಾರಮಿಲಿ ಕೊಡುವ. ಇದೇನಾ ಅದು? ಇದು ಇದಕ್ಕಿಂತ ಲೋ ಗೇಜು. ಸಣ್ಣ ಇದೆ. ಹಾಂ, 6131. ಇದೇ ಫ್ಯಾಕ್ಟ್ರಿಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾರೆ. ಬರುತ್ತೆ. ಕೊಟ್ಟರೆ ಬಲ್ಲವ್ರು ನಿಮಗೆ 300 ಹೇಳೋದು. ಅಯ್ಯೋ ಅಯ್ಯೋ ಅಯ್ಯೋ, ನೀವು ಕೊಡಕ್ಕೆ ಆಗ್ತಿರಲ್ಲ. ನಾನು ಕೊಟ್ಟಾಗ ಐಟಮ್ ಇರಬೇಕು ಅಂತ ಐಟಮ್ ಇರುತ್ತೆ. 500 ಬೇಕಿತ್ತಲ್ಲ, ಅದೇ 500 ಇದ್ರೆ ನಾಳೆ ಕಾಲ ಕೆಲಸ ಮಾಡಿಸ್ಬೋದು. ಇದು ನೀರು ಬಿದ್ರೆ ತುಕ್ಕಿಡಿ ಅಲ್ವಾ? ಏನೇನು ಆಗಲ್ಲ. ಸಂಪಳಿಗೆ ಹಾಕೊಂಡು ಯೂಸ್ ಮಾಡಿ ಅಕ್ಕ. ಸಂಪಲ್ಲ ಕ್ಲೀನಿಂಗ್ ಆಗುತ್ತಲ್ಲ, ಅದಕ್ಕೆಲ್ಲ ತಗೊಂತಾರೆ. ಅಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ತೆಗೆದ್ರೆ ಇದು ಹಿಂಗೆ ಫೋಲ್ಡಿಂಗ್ ಮಾಡಿ ಎತ್ತಿಡಲ್ಲ. ಅದ್ರ ಮೇಲೆ ನಿಮ್ಗೇನು ವೆಯ್ಟ್ ಬೀಳಲ್ಲ, ಗೀಟ್ ಬೀಳಲ್ಲ. ವೆಯ್ಟ್ ಹೋಗೋದು ಇದ್ರ ಮೇಲೆ ಬರುತ್ತೆ. ಯಾವ್ದು ಹೇಳಿ? ಇದು ತಡಿಯೋದಲ್ಲ ಅಕ್ಕ. ಇದು ಸ್ಟ್ಯಾಂಡು ಹಿಂಗೆ ನಿಂತ್ಕೊಳ್ಳೋಕ್ಕೆ. ಹಾಂ, ಹಂಗೆ ನಿಂತ್ಕೊಳ್ಳೋಕ್ಕೆ. ನಿಮಗೆ ಆ ಕಡೆ ಸೈಡ್ ಬನ್ನಿ. ಇದು ಇದೆಯಲ್ಲ, ಇದ್ರ ಮೇಲೆ ಕೂರುತ್ತೆ. ಇದ್ರ ಮೇಲೆ ನಿಮಗೆ ಯಾವ ವೆಯ್ಟ್ ಬೀಳುತ್ತೆ? ಇದ್ರ ಮೇಲೆ ಯಾವ ವೆಯ್ಟ್ ಬೀಳಲ್ಲ ನಿಮಗೆ. ಇದು ಸ್ಟ್ಯಾಂಡ್ ಇದೆಯಲ್ಲ, ಇದು ಇಲ್ಲಿ ಸ್ಟಡಿಯಾಗಿ ನಿಂತ್ಕೊಂಡಿರಕ್ ಮಾತ್ರ ಅದು. ಇದನ್ನ ತೆಗೆದ್ರೆ ಇದು ಕೆಳಕ್ಕೆ ಹಿಂಗ್ ಬಿಡುತ್ತೆ. ಆರಾಮ ನಿಂತ್ಕೊಂಡ್ರಿ.
ಸ್ವಲ್ಪ ಕೂಡ ಮಿಸ್ ಕಾಣಲ್ಲ. ಅಲ್ಲ ಇದು ಚೆಲುವು ಐತೆ ರೀ. ಅದು ಹೋಯ್ತಾ ನಿಮ್ ತಗೊಂಡ್ಬರ್ತೀರಾ ಒಂದಾದ್ರು ಸರಿ ತೆಗೆ. ಅವ್ರು ಚೆನ್ನಾಗಿದೆ, ಅಗ್ಲ ಇದೆ ಕಾಲಿಡಕ್ಕೆ, ಅತ್ತ ಭಯ ಆಗಲ್ಲ. ಇಷ್ಟು ಸಾಕಾಗಲ್ಲ. ಅಲ್ಯೂಮಿನಿಯಂ ಅಲ್ಲ, ಇಷ್ಟೇ ಬರೋದು. ಕಣ್ಣೆ ಏನಿಗೆ ಗೊತ್ತಾಗಲ್ಲ ಆ ಥರ. ಆದ್ರೆ ಇದು ಹಾಕಿದ್ಮೇಲೂ ತುಂಬಾ ಇಟ್ಟುದ್ದ ಅಗಲ ಐತೆ. ಕೇಳಿದ್ ನಾನು ಸಣ್ಣದಾದ್ರೂ ಇಷ್ಟು ಬಂದೇ ಬರುತ್ತೆ ಸ್ಟ್ಯಾಂಡ್. ಇಷ್ಟು ಬರೋದು ಹಿಂಗಿಂಗ್ ಶೇಕ್ ಆಗುತ್ತಕ್ಕ. ಬಾರನೇ ತಡೀತದೆ ಇದು. ಸ್ವಲ್ಪ ಶೇಕ್ ಆದ್ರೆ ಹೆದರಿಕೆ ಆದಂಗ 3 ಆಗುತ್ತೆ. kg ಇದ್ದಾಗಿಂದ ತಡ್ಕ ಬಂದದ್ದು. ನಾವು ಅವ್ರದ್ದು ಇಸ್ಕೊಂಡೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ವಿ. ಇದೊಂದ್ ಸ್ವಲ್ಪ ಕೂಡ ಶೇಕ್ ಕೊಟ್ಟಲ್ಲ. ಜಾಸ್ತಿ ಜಾಗ ಆಕ್ಯುಪೈ ಮಾಡ್ತೀವಿ. ಅದೇ ಸುಮ್ಮನೆ ಹಿಂಗೆ ಇರ್ತದ ಅಷ್ಟೇ. ಅಷ್ಟೇ ಕವರ್ ಹಾಕ್ತೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ವ್ಲಾಗ್ಸ್. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ವ್ಲಾಗ್ ಏನಿರುತ್ತೆ ಅಂದರೆ, ನಾನು ನಮ್ಮಮ್ಮ ಸೇರಿಕೊಂಡು ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಹಬ್ಬಕ್ಕೆ. ಸೊ ಅದೇ ಗ್ಯಾಪಲ್ಲಿ ನಮಗೆ ಒಂದು ಇದು ಬೇಕಾಗಿತ್ತು, ಲ್ಯಾಡರು. ಸೊ ಅದು ಕೂಡ ಟೈಮ್ ಸರಿಯಾಗಿ ಬಂತು. ಅದನ್ನು ಪರ್ಚೇಸ್ ಮಾಡ್ಕೊಂಡ್ವಿ. ಮನೆಯೆಲ್ಲ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿ ಹಾಗೆ ಬಾರ್ಗಿಂಗ್ ಮಾಡಿ, ಅವನು ಕೊಡಲ್ಲ, ನಾವು ಬಿಡಲ್ಲ. ಸೊ ಹೆಂಗೋ ಬಾರ್ಗಿನ್ ಮಾಡಿ ತೊಗೊಂಡೆಲ್ಲ ಆದಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ತಿಂಡಿ ಮಾಡ್ಕೊಂಡು ತಿಂದ್ಬಿಡೋಣ ಅಂತ, ಉಪ್ಪಿಟ್ಟು ಮಾಡಿಕೊಂಡು ತಿಂದ್ಬಿಡೋಣ ಅಂತ ಹೇಳಿ ಎಲ್ಲರೂ ತಿಂಡಿ ಮಾಡ್ಕೊಂಡ್ವಿ. ಹರ್ಷಿತಾ ತೀಟೆ ಮಾಡಿ ರಾಕಿ ಕೈಲಿ ಕಚ್ಚಿಸ್ಕೊಂಡಿದ್ಲು. ಸೊ ಅವಳಿಗೆ ಜೋರಾಗಿ ಕಚ್ಚಿದ್ದ, ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಬರೋಣ ಅಂತ ಮೊದಲು ಕರ್ಕೊಂಡು ಹೋದೆ. ಇಲ್ಲ ಹೆಂಗೆ ಕಚ್ಚಿಸ್ಕೊಂಡವಳೆ ಎಕ್ಸಾಮ್ ಟೈಮಲ್ಲಿ. ಹಿಂಗೆ ಮಕ್ಕಕ್ಕೆ ಹಾಕಬೇಕು. ಹಾಂ, ಪರವಾಗಿಲ್ಲ ಅಂದರೆ ನೀನು ನಾಯಿ ಥರ ಬೊಗ್ಲಕ್ಕೆ ರೆಡಿ ನೀನು. ಹಂಗಾರೆ ಕಪ್ಪಳಕ್ಕೆ ಹಾಕ್ಬೇಕು ಅಂದರೆ ನಿಂಗೆ ಗಿಲ್ಟೇ ಇಲ್ಲ ತಪ್ಪು ಮಾಡಿದೆ ಅಂತ. ಇವಾಗ ಚುಚ್ಚಿಸ್ಕೊತೀಯಲ್ಲ, ಗೊತ್ತಾಗುತ್ತೆ ನಡಿ. ಸೊ ನಾರ್ಮಲಾಗಿ ನಮ್ಮ ರಾಕಿಗೆ ಎಲ್ಲ ರೀತಿ ವ್ಯಾಕ್ಸಿನೇಷನ್ ಆಗಿದೆ. 3 months ಆಯಿತು ಅವ್ನಿಗೆ ವ್ಯಾಕ್ಸಿನ್ ಮಾಡಿಸಿ, 2 yearsದು. ಸೊ ಏನಂದರೆ ಒಂದು ಟಿ ಆದರೂ ಹಾಕ್ಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು, ಏನು ಇವಳಿಗೆ ಇನ್ಫೆಕ್ಷನ್ ಆಗದೆ ಇರೋ ಥರ, ಎಕ್ಸಾಮ್ ಟೈಮ್ ಬೇರೆ, ಅದಕ್ಕೆ ಸ್ವಲ್ಪ ಜೋರಾಗಿ ಕಚ್ಚಿದ್ದ. ಸೊ ಎಷ್ಟೇ ಮನೇಲಿ ಮೃದುವಾಗಿ ಸಾಕಿದ್ರು ಅವುಗಳಿಗೆ ಹರ್ಟ್ ಅಂತ ಆದರೆ ಅವು ತಿರುಗಿ ಬೀಳೋದು ಸಹಜ. ಸೊ ನನ್ನ ಮಗಳು ಅವನಿಗೆ ಹರ್ಟ್ ಮಾಡಿದ್ಲು ಪಾಪ, ಅದಕ್ಕೆ ಅವನು ತಿರ್ಗಿಸಿ ಕಚ್ಬಿಟ್ಟಿದ್ದ. ಸೊ ಅದಕ್ಕೆ ಯಾಕೆ ಬೇಕು ಅಂತ ಒಂದು ಟಿ ಆದರೂ ಇಂಜೆಕ್ಷನ್ ಹಾಕ್ಸ್ಕೊಬರೋಣ ಅಂತ ಕರ್ಕೊಂಡು ಹೋದೆ ನನ್ನ ಮಗಳನ್ನ. ನಮ್ಮಮ್ಮ ಎಷ್ಟು ಸತತ ಓಡಿಸ್ತಾರೆ. ಏನು? ನಮ್ಮಮ್ಮ ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಾರೆ ನೋಡಿ. ಹೌದೌದೌದು. ತುಂಬ. ಇನ್ನೇನು ಕಾರ್ ಕಲಿತಾ ಇದ್ರಿ, ಶೀಘ್ರದಲ್ಲಿಯೇ ಕಾರ್ ರೈಡಿಂಗ್. ಖುಷಿ ನೋಡಿ ಅವಳಿಗೆ. ನಾನೇನಾದ್ರು ನಗಾಡ್ತಾ ಇದ್ದೀನಿ. ಸೂಜಿ ಚುಚ್ಚಿಸ್ಕೊತೀನಿ ಅನ್ನೋದು ಒಂದು ಇದ್ದಿಲ್ಲ. ನೀಲ್ ಗಟ್ಕೊಬಿಟ್ಟೈತೆ. ಅವನಿಗೆ ಎಷ್ಟು ಹಿಂಸೆ ಕೊಟ್ಟಿರ್ಬೇಡ ನೀನು. ಎಲ್ಲ ನೀವೇನೆ ಮಾಡಿರೋದು. ಹೌದೌದೌದು, ನಿಮ್ದೇ ತಪ್ಪು. ಹೌದಮ್ಮ, ತಪ್ಪೆಲ್ಲ ನಮ್ದೆ. ಇವ್ರದೇ ತಪ್ಪು. ಯಾವಾಗ್ಲೂ ಊಟ ತಿನ್ಸ್ಬೇಕಾರೆ ಹರ್ಷಿತಾ ತಗೊಳ್ಳಿ 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 ಚಿನಿಗೆ ಹಾಕ್ಬಿಡಿ. ಇಲ್ಲ ಅಂದ್ರೆ ನೀನೇನು ಅವನ್ನ ರೇಗಿಸ್ತಾನೆ ಇರಲಿಲ್ಲ. ಯಾವತ್ತು ಕಳ್ಳ ನಾನು ಕಳ್ಳ ಅಲ್ಲ ಅಂತಾನೆ ಹೇಳೋದು, ಒಪ್ಕೊಳ್ಳಲ್ಲ. ಬಟ್ ನಾನು ಕಳ್ಳಿ ಅಲ್ಲ ಗೈಸ್. ಗಾಡಿನೇ ಹಾಕೋದು. ಅದಕ್ಕೇನೆ ಹಾಕಿದ್ದೀನಿ. ಅಮ್ಮ, ನೀನ್ ಯಾಕೆ ಡಿಯೋ ತಗೊಂಡೆ? ರಾಯಲ್ ಎನ್ಫೀಲ್ಡ್ ತಗೋಬಾರ್ದಾಗಿತ್ತಾ? ಏನಾದ್ರು ರೂಲ್ಸ್ ಐತಾ ಹುಡುಗರೇ ತಗೋಬೇಕು ಅಂತ? ಸರಿ ನೀನ್ ತಗೋ, ಹಾಗಾದ್ರೆ ನೀನ್ ಇವಾಗ ಕೆಲ್ಸಕ್ಕೆಲ್ಲ ಹೋಗ್ಬಿಟ್ಟು ನೀನ್ ತಗೋ. ಇಲ್ಲ ನಿನ್ ಗಾಡಿ ನನ್ನ ಕೂರ್ಸ್ಕೊಂಡು ಹೋಗು. ಇಲ್ಲ ನಾನು ಫಸ್ಟು ಬೈಕ್ ಎಲ್ಲ ಮುಟ್ಟಲ್ಲ, ನೀನ್ ಬೇಕಲ್ಲ ಓಡಿಸ್ತೀನಿ. ಚೆನ್ನಾಗಿ ಅರ್ನ್ ಮಾಡಿ BMW M5 4, 5 ಎರಡು ತಗೋತೀನಿ. ಅದಾದ್ಮೇಲೆ ರಾಯಲ್ ಎನ್ಫೀಲ್ಡ್ ನೋಡೋಣ, ಏನೋ ಸೈಡಲ್ಲಿ ಇರ್ಲಿ ಅಂತ. ನನ್ನ ಕೂರ್ಸ್ಕೊಂಡು ಹೋಗು, ಆವಾಗ
ತುಂಬ ಭಾರ ಇದೆ, ಅವ್ರು ಸ್ವಲ್ಪ ನೋಡ್ಕೊಂಡು ಹತ್ಬೇಕು. ಇದು ಚಿಕ್ಕದಲ್ವಾ ಪಟ್ಟಿ. ನಮ್ಮಮ್ಮ ನೋಡಿ ಸ್ಕಿನ್ ಕೇರ್ ಜೊತೆ ಹೋಮ್ ಕೇರು ಮಾಡ್ತಾವ್ರೆ. ಕ್ಲೀನಿಂಗು ನಮ್ಮಮ್ಮ ಕ್ಲೀನ್ ಮಾಡೋವರೆಗೂ ಬಿಡಲ್ಲ. ಭದ್ರಕಾಳಿ ಆನೆ ಮರಿ ಆನೆ ಒರೆಸ್ತಾ ಇದೆ. ಆನೆ ಮರಿ ಗಜಾ. ನಿಮ್ಮ ಹೀರೋ ಯಾರು? ನೀವು ಗಜನ್ ಫ್ಯಾನಾ? ಇಲ್ಲೊಂದು ಆನೆ ಒರೆಸಿಟ್ಟಿದ್ದಾರೆ, ಈಗ ಇಲ್ಲೊಂದು ಇಡ್ತಾವ್ರೆ. ಸರಿ. ಹ್ಞೂ ನನ್ನ ಮಗನೇ ನೀನು ಇಲ್ಲ ಹತ್ತಂಗಿಲ್ಲ. ಮನೆಯೆಲ್ಲ ಹರಡ್ಕೊಬಿಟ್ಟಿದ್ದೀವಿ. ಸೊ ಯಾವಾಗ ಕ್ಲೀನ್ ಆಗೋದು ಮುಗಿದು. ಈ ಹಬ್ಬ ಬರೋದು ಸಾಕು, ಈ ಕ್ಲೀನಿಂಗು ಸಾಕು. ನಾವಲ್ಲಿ ಕೆಲಸ ಮಾಡ್ತಿದ್ರೆ ಇವಳು ಮಳೆ ಬರ್ತಾ ಇದೆ, ಸ್ಮೆಲ್ ಚೆನ್ನಾಗಿದೆ ಅನ್ಕೊಂಬಂದವಳೆ ಗೈಸ್. ಈಚೆ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಅಲ್ಲಿ ನೋಡಿ, ಇಲ್ಲಿ ಬಾ, ಇಲ್ಲಿ ಮಳೆ ಬರ್ತಾ ಇಲ್ಲ. ಏನು ಸ್ಕೈ ನೋಡಿ ಯಾವ ಕಲರ್ ಐತೆ, ಎಲ್ಲೋ ಕಲರ್. ಮಳೆಲಿ ಆಟ ಆಟ ಮಳೆನೇ ಬರ್ತಾ ಇಲ್ಲ ಗೈಸ್. ಮಳೆ ಬರ್ತಾ ಇದೆ ನೋಡು. ಬಾ ಶೀತಾ, ಎಕ್ಸಾಮ್ ಇದೆ, ಮುಚ್ಕೊಂಡು ಈ ಕಡೆ ಬಾ. ನಂದು ಹಾಳಾಗಿದೆ, ಕೆಳಗಡೆ ಬಂದ್ಬಿಡುತ್ತೆ ಹಿಂಗೆ.
ಕೊಂಚು ಒಂದಿನ ಶೂಗಳೆಲ್ಲ ತೊಳ್ಕೊಬೇಕು ವರ್ಷಿತಾ.